5ನೇ ತರಗತಿ ಪರಿಸರ ಅಧ್ಯಯನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಯಾರು ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ 5ನೇ ತರಗತಿ ಪರಿಸರ ಅಧ್ಯಯನ ಅಂತೇಳಿ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಇವಾಗ 4ನೇ ತರಗತಿಯ ಮೊದಲನೇ ಚಾಪ್ಟರ್ ನೋಡೋಣ. ಪ್ರಾಣಿ ಪ್ರಪಂಚ. ಮೊದಲನೇ ಚಾಪ್ಟರ್, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ, ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹುಲಿಗಳ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಇವುಗಳನ್ನು ರಕ್ಷಿಸಲು ಯಾವ ಒಂದು ಯೋಜನೆ ಭಾರತ ಸರ್ಕಾರ ಕೈಗೊಂಡಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಹುಲಿ ಯೋಜನೆ, ಪ್ರಾಜೆಕ್ಟ್ ಟೈಗರ್ ಎಂಬ ವಿಶೇಷ ಈ ಒಂದು ಯೋಜನೆನ ಹಮ್ಮಿಕೊಂಡಿದೆ ಅಂತ ಹೇಳಿ ಗೊತ್ತಿರಬೇಕು. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು 4ನೇ ತರಗತಿಯ ಪರಿಸರ ಅಧ್ಯಯನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳು TT ನಲ್ಲಿ ಬರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು PSTR ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೆಕ್ಸ್ಟ್, ಪ್ರಾಣಿ ಪ್ರಪಂಚದಲ್ಲಿ ಯಾವ ಜೀವಿಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ? ಪ್ರಾಣಿ ಪ್ರಪಂಚದಲ್ಲಿ ಯಾವ ಒಂದು ಜೀವಿಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಂತಕ್ಕಂಥದ್ದು. ಉತ್ತರ, ಪ್ರಾಣಿ ಪ್ರಪಂಚದಲ್ಲಿ ಜೀವಿಗಳ ಸಂಖ್ಯೆ ಯಾವುದು ಹೆಚ್ಚಾಗಿದೆ ಅಂದ್ರ ಕೀಟಗಳ ಸಂಖ್ಯೆ ಏನದಂದ್ರ ಅತಿ ಹೆಚ್ಚಾಗಿದೆ. ಭೂಮಿಯ ಮೇಲಿರುವ ಒಟ್ಟು ಪ್ರಾಣಿಗಳಲ್ಲಿ ಕೀಟ ವರ್ಗಕ್ಕೆ ಸೇರಿದ ಜೀವಿಗಳು ಏನಂದ್ರ ಹೆಚ್ಚಾಗಿವೆ. ಹಾಗಾಗಿ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಗಳನ್ನ ಹೊಂದಿರತಕ್ಕಂತಹ ಅದು ಯಾವುದು ಅಂದ್ರೆ ಕೀಟಗಳ ಸಂಖ್ಯೆ ಏನಂದ್ರ ಅತಿ ಹೆಚ್ಚಾಗಿದೆ ಅಂತ ಹೇಳಿ ಗೊತ್ತಿರಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಕೂಡ ನನ್ನ ಪ್ರಶ್ನೆಗಳು ಸಹ ಬಂದಿರತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂತಕ್ಕಂಥದ್ದು. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆನ ಆಲ್ರೆಡಿ ಏನದಂದ್ರೆ TT ನಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂದ್ರೆ ನೀಲಿತಿಮಿಂಗಿಲ. ಇದರ ಉದ್ದ ಬಂದ್ಬಿಟ್ಟು ಸುಮಾರು 33 ಮೀಟರ್ಗಳಷ್ಟು ಇದು ಉದ್ದವಾಗಿದೆ. ಅದೇ ರೀತಿಯಾಗಿ ಪ್ರಪಂಚದ ಎಲ್ಲಾ ಪ್ರಾಣಿಗಳಿಗಿಂತಲೂ ಗಾತ್ರದಲ್ಲಿ ದೊಡ್ಡದು ಯಾವುದು ಅಂದ್ರೆ ನೀಲಿತಿಮಿಂಗಿಲ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಪ್ರಾಣಿ ಯಾವುದು? ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಪ್ರಾಣಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ, ಚಿರತೆ. ಚಿರತೆ ಇದು ಭೂಮಿಯ ಮೇಲೆ ಅತಿ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ. ಇದು ಕೇವಲ ಏನಂದ್ರ 1 ಗಂಟೆಯಲ್ಲಿ 100 ಕಿಲೋಮೀಟರ್ ದೂರ ಇದು ಕ್ರಮಿಸಬಲ್ಲದು. ಹಾಗಾಗಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡ್ತಕ್ಕಂಥ ಪ್ರಾಣಿ ಯಾವುದು ಅಂದ್ರೆ ಚಿರತೆ. ಊಸರವಳಿ ಅಥವಾ ಎಲೆ ಕೀಟಗಳು ಶತ್ರುಗಳಿಂದ ಹೇಗೆ ರಕ್ಷಣೆ ಪಡೆಯುತ್ತವೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಊಸರವಳಿ ಅಥವಾ ಎಲೆ ಕೀಟಗಳು ಶತ್ರುಗಳಿಂದ ಹೇಗೆ ರಕ್ಷಣೆಯನ್ನ ಪಡೆಯುತ್ತವೆ ಅಂತಕ್ಕಂಥದ್ದು. ಉತ್ತರ ನೋಡ್ತೀವಿ. ಊಸರವಳ್ಳಿ ಆಗಿರ್ಬೋದು ಅಥವಾ ಎಲೆ ಕೀಟಗಳು ತಮ್ಮ ಶತ್ರುಗಳಿಂದ ರಕ್ಷಣೆಯನ್ನ ಪಡಿಬೇಕಾದ್ರೆ ಅವು ಏನ್ ಮಾಡ್ತಾವಂದ್ರ ಅವುಗಳು ತಮ್ಮ ಬಣ್ಣವನ್ನ ಬದಲಾಯಿಸಿಕೊಳ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಉತ್ತರ ಬಂದ್ಬಿಟ್ಟು ಹಿನ್ನೆಲೆಯನ್ನ ಬಣ್ಣವನ್ನ ತಳೆಯುವ ಮೂಲಕ. ಅಂದ್ರೆ ಒಂದು ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಇವುಗಳು ತಾವು ಕುಳಿತಿರ್ತಕ್ಕಂತ ಜಾಗ, ಉದಾಹರಣೆಗೆ ಹಸಿರು ಎಲೆ ಆಗಿರ್ಬೋದು. ಆ ಒಂದು ಹಸಿರು ಎಲೆ, ಅದೇ ರೀತಿ ಅದರ ಕೊಂಬೆ ಏನದಂದ್ರ ಕದ್ದು ಬಣ್ಣದ ಕೊಂಬೆ ಆಗಿದ್ರೆ ಅದರ ಬಣ್ಣಕ್ಕೆ ತಕ್ಕಂತೆ ಏನದಂದ್ರೆ ಇವುಗಳ ಬಣ್ಣವನ್ನ ಬದಲಾಯಿಸಿಕೊಳ್ಳುತ್ತವೆ. ಬದಲಾಯಿಸಿಕೊಂಡಾಗ ಏನದಂದ್ರ ಎದುರಾಳಿ ಇರ್ತಕ್ಕಂತ ಅವು ಪ್ರಾಣಿಗಳಿಗೆ ಅವು ಏನದಂದ್ರ ಕಾಣುವುದಿಲ್ಲ. ಏನದಂದ್ರೆ ಇದು ರೆಂಬೆ, ಇದು ಕೇವಲ ಹಸಿರು ಎಲೆ ತರ ಕಾಣ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳು ತಮ್ಮ ಬಣ್ಣವನ್ನ ಬದಲಾಯಿಸಿಕೊಂಡು ಶತ್ರುಗಳ ಕಣ್ಣಿಗೆ ಕಾಣದಂತೆ ಅಡಿಯಿಕೊಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಉಸರವಳ್ಳಿ ಅಥವಾ ಎಲೆ ಕೀಟಗಳು ಶತ್ರುಗಳಿಂದ ಹೇಗೆ ರಕ್ಷಣೆಯನ್ನ ಪಡೆಯುತ್ತವೆ ಅಂದ್ರೆ ತಮ್ಮ ಬಣ್ಣವನ್ನ ಬದಲಾಯಿಸಿಕೊಳ್ಳುವ ಮೂಲಕ, ಹಿನ್ನೆಲೆಯ ಬಣ್ಣವನ್ನ ತಳೆಯುವ ಮೂಲಕ ಏನಂದ್ರೆ ಇವುಗಳು ಶತ್ರುಗಳಿಂದ ರಕ್ಷಣೆಯನ್ನ ಪಡೆಯುತ್ತವೆ. ಹಾಗಾದ್ರೆ ಯಾವ ಒಂದು ಕೀಟಗಳು ಬಣ್ಣವನ್ನ ಬದಲಾಯಿಸಿಕೊಳ್ಳುತ್ತವೆ ಅಂತ ಹೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ. ಹಾಗೆ ನಮ್ಗೆ ಗೊತ್ತಿರಬೇಕು ಊಸರವಳಿ ಮತ್ತು ಊಸರವಳಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಊಸರವಳಿಗಳ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನ ಶುದ್ಧವಾಗಿರಿಸಲು ಸಹಾಯ ಮಾಡುವ ಪಕ್ಷಿ ಯಾವುದು? ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರವನ್ನ ಶುದ್ಧವಾಗಿರಿಸಲು ಸಹಾಯ ಮಾಡತಕ್ಕಂತ ಪಕ್ಷಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಉತ್ತರ ಸತ್ತ ಪ್ರಾಣಿಗಳನ್ನ ತಿಂದು ಪರಿಸರವನ್ನ ಶುದ್ಧವಾಗಿರಿಸಲು ಸಹಾಯ ಮಾಡತಕ್ಕಂಥದ್ದು ರಣಹದ್ದು. ರಣಹದ್ದುಗಳು ಕೊಳೆತ ಮಾಂಸವನ್ನ ತಿನ್ನುವುದರಿಂದ ಪರಿಸರದಲ್ಲಿರ್ತಕ್ಕಂಥ ರೋಗಗಳನ್ನ ಹರಡುವುದನ್ನ ಇವುಗಳನ್ನ ತಪ್ಪಿಸುತ್ತವೆ. ಹಾಗಾಗಿ ಇವುಗಳು ತಮ್ಮ ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛಗೊಳಿಸ್ತವೆ ಅಂತ ಹೇಳಿ ನೋಡ್ತೀವಿ. ಹಾಗಾಗಿ ಇದಕ್ಕ ಸರಿಯಾದ ಉತ್ತರ ಯಾವುದು ಅಂದ್ರೆ ರಣಹದ್ದುಗಳು.
ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡಿ ಸಸ್ಯಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುವ ಕೀಟಗಳು ಯಾವುವು ಅಂತಕ್ಕಂಥದ್ದು. ಮಣ್ಣಿನಲ್ಲಿ ಗಾಳಿ ಆಡುವಂತೆ ಅಂತಕ್ಕಂಥದ್ದು ಮಾಡಿ ಸಸ್ಯಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುವ ಕೀಟಗಳು ಯಾವುವು ಅಂದ್ರೆ ಉತ್ತರ ಇರುವೆಗಳು ಮತ್ತು ಗೆದ್ದಲುಗಳು. ಉದಾಹರಣೆಗೆ ಇರುವೆಗಳು ನೋಡ್ತೀವಿ ನಾವು ನೆಲವನ್ನ ಬಗಿತಕ್ಕಂಥ ನೋಡ್ತೀವಿ, ಅದೇ ರೀತಿಯಾಗಿ ಗೂಡನ್ನ ಕಟ್ತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ಹೊಲವನ್ನ ತೆಗೆದುಕೊಂಡ್ರೆ ಆ ಹೊಲದಲ್ಲಿ ನಾವು ಬೀಜವನ್ನ ಬಿತ್ತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ತೊಗರಿ ಬೀಜ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವುಗಳು ಬಿತ್ತುವುದರಿಂದ ಬೀಜ ಬಿತ್ತಿದಾಗ ಏನದಂದ್ರ ಬೀಜಕ್ಕೆ ಏನದಂದ್ರ ನೀರು ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಗಾಳಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇವುಗಳು ನೆಲವನ್ನ ಬಗಿತಕ್ಕಂಥದ್ದು ನೋಡ್ತೀವಿ. ನೆಲವನ್ನ ಬಗದಾಗ ಅಲ್ಲಿ ಗಾಳಿ ಆಡಲು ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗಿಡಗಳು ಸೊಂಪಾಗಿ ಬೆಳಿತಕ್ಕಂಥದ್ದು ನೆರವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡಿ ಸಸ್ಯಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡ್ತಕ್ಕಂಥ ಕೀಟಗಳು ಯಾವುವು ಅಂತೇಳಿ ಆಪ್ಷನ್ ಅಲ್ಲಿ ಇರುವೆ ಮತ್ತು ಗೆದ್ದಲು ಕೊಟ್ಟಿದ್ರೆ ನಾವು ಟಿಕ್ ಮಾಡಿರೋದು ಸರಿ ಆಗ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇರುವೆಗಳು ಮತ್ತು ಗೆದ್ದಲುಗಳು. ನಮಗೆ ಜೇನುತುಪ್ಪ ಮತ್ತು ಮೇಣವನ್ನ ನೀಡುವ ಕೀಟ ಯಾವುದು? ನಮಗೆ ಜೇನುತುಪ್ಪ ಮತ್ತು ಮೇಣವನ್ನ ನೀಡತಕ್ಕಂಥ ಕೀಟ ಯಾವುದು ಅಂದ್ರೆ ಉತ್ತರ ಜೇನುಹುಳುಗಳು. ಜೇನುಹುಳುಗಳು ಹೂವಿನ ಮಕರಂದವನ್ನ ಸಂಗ್ರಹಿಸುತ್ತವೆ. ಜೇನುಹುಳುಗಳು ನಮಗೆ ಆಹಾರಕ್ಕಾಗಿ ಅಂದ್ರೆ ನಮಗೆ ಜೇನುತುಪ್ಪವನ್ನು ನೀಡುವ ಸಲುವಾಗಿ ಅವು ಏನ್ ಮಾಡ್ತಾವೆ ಅಂದ್ರೆ ಜೇನುಹುಳುಗಳು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಅಂದ್ರೆ ಸುಮಾರು 100 ಹೂವುಗಳು ಸುತ್ತಾಡಿ ಏನದಂದ್ರ ಮಕರಂದವನ್ನ ಸಂಗ್ರಹಿಸುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಮಕರಂದವನ್ನ ಸಂಗ್ರಹಿಸಿ ಅವುಗಳು ಜೇನುತುಪ್ಪವನ್ನ ರೆಡಿ ಮಾಡ್ತಕ್ಕಂಥ ನೋಡ್ತೀವಿ. ಅವುಗಳನ್ನ ನಾವು ಆಹಾರವಾಗಿ ಸೇವಿಸ್ತಕ್ಕಂಥದ್ದು ಜೇನುತುಪ್ಪ. ಮತ್ತು ಗೂಡು ಕಟ್ಟಲು ಏನನ್ನ ಬಳಸ್ತವೆ ಅಂದ್ರೆ ಗೊತ್ತಿರಬೇಕು. ಗೂಡು ಕಟ್ಟಲು ಅವುಗಳು ಜೇನುಗಳು ಏನು ಬಳಸ್ತವೆ ಅಂದ್ರೆ ಮೇಣವನ್ನ ಬಳಸುತ್ತವೆ. ಈ ಮೇಣ ಕೂಡ ನಮ್ಗೆ ಸಹಾಯವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮಗೆ ಜೇನುತುಪ್ಪ ಮತ್ತು ಮೇಣವನ್ನ ನೀಡುವ ಕೀಟಗಳು ಯಾವುವು ಅಂದ್ರೆ ಜೇನು ಹುಳುಗಳು.